It's like a temple, it's like a temple, it's like a temple, it's a cafe. ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ವಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೆಫೆ ದ ರಾಮೇಶ್ವರಂ ಕೆಫೆ. ಈ ಒಂದು ಕೆಫೆ 90,000 ಸ್ಕ್ವೇರ್ ಫೀಟ್ ಪ್ಲಸ್ ಲ್ಯಾಂಡ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಅಂಡ್ ದಿಸ್ ಕೆಫೆ ಇಸ್ ಆಲ್ಸೋ ಡಿಸೈನ್ ಲೈಕ್ ಅ ಟೆಂಪಲ್ ವೇರ್ ಪೀಪಲ್ ಕಮ್ ಅಂಡ್ ಫೀಲ್ ದ ವೈಬ್ಸ್ ಆಫ್ ಪಾಸಿಟಿವಿಟಿ ಸ್ಪಿರಿಚುಯಾಲಿಟಿ ಅಂಡ್ ಲುಕ್ ಲೈಕ್ ಇಟ್ ಬಿಲಾಂಗ್ಸ್ ಟು ಅವರ್ ಟ್ರೆಡಿಷನಲ್ ಅಂಡ್ ಕಲ್ಚರ್. ಸಾರಿ ಗೈಸ್, ತುಂಬಾ ಇಂಗ್ಲಿಷ್ ಆಯ್ತಾ? ಸೊ ಬನ್ನಿ ಹೋಗೋಣ, ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. 3 ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಬ್ಯಾಂಗ್ಳೂರಲ್ಲಿರುವ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ಜಯನಗರ್ JP ನಗರಲ್ಲಿ ಇರುವ ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇಲ್ಲ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಬೊಮ್ಮಸಂದ್ರದಲ್ಲಿರುವ ಟೆಂಪಲ್ ಥೀಮಲ್ಲಿ ಕಟ್ಟಿರುವ ರಾಮೇಶ್ವರಂ ಕೆಫೆಗೆ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ಹೋಗಿದ್ದೀನಿ ಗೈಸ್, ಬಟ್ ಇವಾಗ ನಾನು ಅಲ್ಲಿ ಏನೇನು ಫುಡ್ ಇದೆ ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿದ್ದಿಲ್ಲ. ಸೊ ಫೈನಲಿ ಐ ಆಮ್ ಹಿಯರ್, ಲೆಟ್ಸ್ ಗೋ ಗೈಸ್. ಇಲ್ಲಿ ಒಂದು ಅಡ್ಯಾರ್ ಭುವನ ರೆಸ್ಟೋರೆಂಟ್ ಇದೆ, ಸೊ ಇಲ್ಲಿ ಚೆಕ್ ಮಾಡ್ಬೋದು. ನಾನು ರಾಮೇಶ್ವರಂಗೆ ಕಾಂಪಿಟೇಟರ್ ಅಂದ್ಕೊಂಡೆ, ಬಟ್ ಇವರೇ ರಾಮೇಶ್ವರಂ ಕಾಂಪಿಟೇಟರ್ ಆಗಿದೆ. ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ಗೋಸ್ಕರ ಸ್ಪೇಸ್ ಇದೆ. ಓ ಮೈ ಗಾಡ್, ಎಷ್ಟು ದೊಡ್ಡದಾಗಿರೋ ಫ್ಲಾಗ್ ಇದೆ. ಆ್ಯಂಡ್ ಈ ಒಂದು ಕೆಫೆಯಲ್ಲಿ ಗೌಶಾಲೆನೂ ಕಟ್ಟಿದ್ದಾರೆ. ಗರ್ಲ್ಸ್ ಹೇಳೋದು ಎಷ್ಟು ಕ್ಯೂಟ್ ಆಗಿದೆ, ನಾವು ಹೇಳೋದು ಜೈ ಶ್ರೀ ಕೃಷ್ಣ. To be honest, I am feeling like going to a temple and getting blessed and also having a prasadam. Bill ತಗೊಂಡ್ಮೇಲೆ ನೀವು ಬರಬೇಕು outside to get a tea and coffee. Guys, you can see two elephants which welcomes you and also traditional ರಂಗೋಲಿ. ಎಲಿಫೆಂಟ್ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನೋಡಿ, ಎಷ್ಟು ಚೆನ್ನಾಗಿದೆ. ಗೈಸ್, ಟೆಂಪಲ್ ಥೀಮ್ಡ್ ಕೆಫೆ ಮಾಡೋದು ಐಡಿಯಾ ತುಂಬ ಜನಕ್ಕೆ ಬಂದಿರುತ್ತೆ, ಬಟ್ ಇಂಪ್ಲಿಮೆಂಟ್ ಮಾಡಿರೋದು ಮಿಸ್ಟರ್ ರಾಘವ್ ಸರ್. ಯು ಕ್ಯಾನ್ ಸರ್ಚ್ ಅಬೌಟ್ ಹಿಮ್ ಆನ್ ಯೂಟ್ಯೂಬ್. ಸೊ ಇಲ್ಲಿ ಗಣೇಶನ ಮೂರ್ತಿ ಇದೆ, ಎಷ್ಟು ಕ್ರೇಜಿ ಆಗಿದೆ ನೋಡಿ. ನಮಸ್ಕಾರ ಮಾಡ್ಕೊಳ್ಳಿ. ಸಿಂಗಲ್ ಸ್ಟೋನಲ್ಲಿ ಕೆತ್ತಿದ್ದಾರೆ ಗೈಸ್. ಸೊ ಗೈಸ್, ಇಟ್ಸ್ ಟೈಮ್ ಟು ಗೆಟ್ ಸಮಥಿಂಗ್, ಸೊ ಲೆಟ್ಸ್ ಗೋ. ಇವಾಗ ನಾವು ಇಡ್ಲಿ ತಗೋಬೇಕಂತ ಮಾಡಿದ್ದೀನಿ. ರಾಮೇಶ್ವರಂ ಕೆಫೆಯಲ್ಲಿ ಒಂದು ಇಡ್ಲಿ ತುಂಬ ಫೇಮಸ್ ಗೈಸ್, ಘೀ ಪುಡಿ ಇಡ್ಲಿ ಅಂತ ಇದೆ. ಸೊ 105 ರುಪೀಸ್ಗೆ 1 ಪೀಸ್ ಸಿಗುತ್ತೆ. ಅದು ಬಿಟ್ಟರೆ ನಾನು ಕಾಫಿನೂ ಆರ್ಡರ್ ಮಾಡಿದ್ದೀನಿ. ಇವಾಗ ಫಟಾಫಟ್ ಇಡ್ಲಿ ಕೌಂಟರ್ ಸಪ್ರೇಟ್ ಆಗಿದೆ. ಸೊ ಲೆಟ್ಸ್ ಗೋ ಟು ದ ಇಡ್ಲಿ ಕೌಂಟರ್ ಸೆಕ್ಷನ್ ಬಿಫೋರ್ ವಿ ಆರ್ ಇನ್ಸೈಡ್ ದ ರಾಮೇಶ್ವರಂ ಕೆಫೆ. ಗೈಸ್, ಒಳಗಿಂದ ಎಷ್ಟು ಕ್ರೇಜಿ ಆಗಿದೆ. ನಂದಿ ಮೂರ್ತಿ ಇದೆ, ದೇವಿ ಮೂರ್ತಿ ಇದೆ, ಆ್ಯಂಡ್ ಲಾರ್ಡ್ ವಿಷ್ಣು ಭಗವಾನ್ ಮೂರ್ತಿ ಇದೆ. ಸೊ ಗೈಸ್, ಇಟ್ಸ್ ಟೈಮ್ ಟು ಗೋ ಆ್ಯಂಡ್ ಕಲೆಕ್ಟ್ ಇಡ್ಲಿ. ಸೊ ಲೆಟ್ಸ್ ಗೋ, ಲೆಟ್ಸ್ ಗಿವ್ ಅ ಬಿಲ್ ಆ್ಯಂಡ್ ಟೇಕ್ ಅ ಇಡ್ಲಿ. ಘೀ ಪುಡಿ ಇಡ್ಲಿ ಗೈಸ್, ಸಾರಿ. ಸೊ ಫೈನಲಿ ಇಲ್ಲಿ ಇಡ್ಲಿ ಸೆಕ್ಷನ್ ಬಂದಿದ್ದೀನಿ. ಎಷ್ಟು ಕ್ರೇಜಿ ಆಗಿದೆ. ಫೈನಲಿ ನಮ್ಮ ಘೀ ಪುಡಿ ಇಡ್ಲಿ ಪ್ಲೇಟ್ಸ್ ಬಂತು. ಆ್ಯಂಡ್ ಒಂದು ಚಟ್ನಿ, ಗ್ರೌಂಡ್ನಟ್ ಚಟ್ನಿ ಮತ್ತು ಕೋಕೋನಟ್ ಚಟ್ನಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಚಟ್ನಿ ಪುಡಿ ಹಾಕಿದ್ದಾರೆ ಆ್ಯಂಡ್ ಗೀನೂ ಹಾಕಿದ್ದಾರೆ. ಘೀ ಪುಡಿ ಇಡ್ಲಿ ಅದಕ್ಕೋಸ್ಕರ. ಕಾಫಿ ತೊಗೊಂಡೋಗಿ ಬಂದಿದ್ದೀನಿ ಫೈನಲಿ. ಇವಾಗ ಕಾಫಿ ತಗೊಂಡು ಫಟಾಫಟ್ ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಬಿಫೋರ್ ಹ್ಯಾವ್ ಅ ಲುಕ್ ಆನ್ ಘೀ ಪುಡಿ ಇಡ್ಲಿ ಸಿನಿಮ್ಯಾಟಿಕ್ಸ್. 3, 2, 1, ಲೆಟ್ಸ್ ಗೋ. ಸೊ ಗೈಸ್, ಬಂದಿದೆ ಇಲ್ಲಿ ನಮ್ಮ ಘೀ ಪುಡಿ ಇಡ್ಲಿ ಆ್ಯಂಡ್ ಕಾಫಿ. ವೆರಿ ಯಮ್ಮಿ ಗೈಸ್. ಚಿಯರ್ಸ್ ಗೈಸ್. ಕೆಫೆ ಒಳಗಡೆ ಫ್ರೀ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ. ಓವರ್ ಆಲ್ ಹೈಜೀನ್ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾರೆ ಗೈಸ್ ಅವರು. ಆಲ್ಸೋ ವಿತ್ ಪ್ರಾಪರ್ ಸರ್ವಿಸ್. ಔಟ್ ಸೈಡ್ ಲೆಫ್ಟ್ ಅಲ್ಲಿ ತುಳಸಿ ಕಟ್ಟೆ ಇದೆ. ಅದ್ಬಿಟ್ರೆ ನಾನು ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ. ಇಲ್ಲೂ ವಾಟರ್ ಕುಡಿಯೋಕ್ಕೆ ಫೆಸಿಲಿಟಿ ಇದೆ. ಅದ್ಬಿಟ್ರೆ ನಾನಿವಾಗ ವಾಶ್ರೂಮ್ಗೆ ಹೋಗಬೇಕು.
ಬಿಕಾಸ್ ವಾಶ್ರೂಮ್ ಬಂದಿದೆ ಗೈಸ್. ವಾಶ್ರೂಮ್ ಫೈನಲಿ ಬಂದಿದ್ದೀನಿ ಅಂಡ್ ವಾಶ್ರೂಮ್ ನೋಡಿ ಎಷ್ಟು ಹೈಟೆಕ್ ಆಗಿದೆ, ಹೊಸದಾಗಿದೆ. ಫಾರಿನ್ ಸಿಸ್ಟಮ್, ಏರ್ಪೋರ್ಟ್ ಸಿಸ್ಟಮ್ ನೆಲ್ಲ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಇಫ್ ಐ ಟಾಕ್ ಅಬೌಟ್ ಹೈಜೀನ್ ಅಂಡ್ ಸರ್ವಿಸ್, ಇಟ್ಸ್ ವೆರಿ ಬೆಸ್ಟ್. ಅಂಡ್ ಅದ್ ಬಿಟ್ರೆ ಇಡ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. 105 rupees ghee puri idli is like budget enemy, but food was very tasty, not a compromise. Everything was proper and good for me. Ella ಚೆನ್ನಾಗಿತ್ತು guys. I also recommend you to come and visit Puliogre, and some other foods are not that expensive. You can taste it and enjoy the food like you are in a temple and having prasadam. Jai Shri Vishnu, Narayan, Narayan, Narayan.